ಏನು ಹಾಕಿದ್ರಿ ನೀವು ಗೊಬ್ಬರ ಹಾಕಿದ್ಕೆ ಹಿಂಗೆ ಅಥವಾ ನೀವು ತಿಪ್ಪಿ ಗೊಬ್ಬರ ಇಷ್ಟಕ್ಕಂದಿಲ್ಲ ಅದಕ್ಕೋಸ್ಕರ ಆಗೈತೆ ಅಂತ ಅದಕ್ಕೋಸ್ಕರ ಅಲ್ಲ. ನಾವು ಮಾರ್ಸ್ ಕೇರ್ ಕಂಪ್ನಿ ಕಿಟ್ ಹಾಕೋದ್ರಿಂದ ಚೆನ್ನಾಗೈತಿ ಅಂತ ಹೇಳಿದವು ಅವರಿಗೆ. ನಮ್ಮ ಹೆಸರು ರುದ್ರೇಶ್ ಅಂತ. ನಾವು ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕು ಹೊಳೆಸೆರೆ ಗ್ರಾಮ. ನಾವು ಮಾರ್ಸ್ ಕೇರ್ ಕಂಪ್ನಿಯಿಂದ ಒಂದು ಪ್ರಾಡಕ್ಟ್ ಹಾಕಿದ್ವಿ, ಕಿಟ್ ಬಂದಿತ್ತು. ಆ ಕಿಟ್ ಹಾಕಿದ್ರಿಂದ ನಮಗೆ ಭಾಳ ಉಪಯೋಗ ಆಗೈತಿ. ನಮ್ಮದು ಎಲ್ಲ ಗರಿ ಭಾಳ ಜೋತ್ ಬಿದ್ದಿದ್ದು, ಆಮೇಲೆ ಹಳದಿ ಆಗಿದ್ದು, ಆಮೇಲೆ ಮತ್ತು ಕ್ರಾಸ್ಗಳನ್ನ ಭಾಳ ಇದ್ದು. ಈಗ ನಾವು ಒಂದು ಕಿಟ್ ಹಾಕಿ ಮೇಕ ಭಾಳ ಇಂಪ್ರೂವ್ಮೆಂಟ್ ಆಗೈತೆ ನಮ್ಮ ತೋಟ. ಆಮೇಲೆ ಕ್ರಾಸ್ಗಳನ್ನೆಲ್ಲ ಚೆನ್ನಾಗಾಗಿದೆ. ಈಗ ರಿಸಲ್ಟ್ ಭಾಳ ಚೆನ್ನಾಗಿ ಅನಿಸ್ತೈತಿ. ನಾವು ಕೆಮಿಕಲ್ ಹಾಕೋದ್ರಿಂದ ನಾವು ಇದನ್ನು ಸಾವಯವ ರೀತಿಯಲ್ಲಿ ಇದನ್ನು ಹಾಕಿ, ಯಾಕಂದರೆ ಎಲ್ಲ ಪೋಷಕಾಂಶಗಳು ಇರೋದರಿಂದ ಕೆಮಿಕಲ್ ಹಾಕಿ ಭೂಮಿ ಸೈಡ್ ಎಫೆಕ್ಟ್ ಆಗೋದ್ರಿಂದ ನಮ್ಮ ತೋಟ ಹಾಳು ಮಾಡೋಕ್ಕೆ ಅಂತ ನಾವು ಸಾವಯವದಲ್ಲಿ ಅಡಿಕೆ ಬೆಳೆಸೋದು ಉತ್ತಮ ಅನ್ನಿಸ್ತೈತಿ. ಭಾಳ ಚೆನ್ನಾಗೈತೆ ನಮ್ಮ ತೋಟಗಳು. ಆಮೇಲೆ ಕ್ರಾಸ್ಗಣ್ಣುಗಳಿದ್ದು ಅವು ಕ್ಲಿಯರ್ ಆಗಿದ್ದವು, ಗ್ರೀನೆಸ್ ಐತಿ. ಆಮೇಲೆ ಒಂಬಾಳೆ ಕುಂಚ ಚೆನ್ನಾಗಿ ಕಿತ್ತೈತಿ. ಸ್ವಲ್ಪ ಹಳ್ಳ ಡ್ರಾಪ್ಸು ಕಡಿಮೆ ಆಗೈತಿ. ಪರವಾಗಿಲ್ಲ, ನಾವು ಹಾಕೋದ್ರಿಂದ ಹಾಕಿ ಈಗ 2 ತಿಂಗಳಾಗಿತ್ತು. ರಿಸಲ್ಟ್ ಚೆನ್ನಾಗೈತಿ, ಹಾಕ್ಬೋದು. ಇದನ್ನು ನಮಗೆ ಈ ಪ್ರಾಡಕ್ಟಿನ ಬಗ್ಗೆ ನಮಗೇನು ಮಾಹಿತಿ ಇದ್ದಿಲ್ಲ. ನಮ್ಮೂರವರು ನಮ್ಮ ಹೊಳೆಸೆರೆ ಗ್ರಾಮದವರು ನಾಗನಗೌಡರು ಅಂತ, ಆಮೇಲೆ ಬೂದಾಳ ಮಂಜಪ್ಪನವರು ಭಾಳ ಹೇಳಿದ್ರು ನಮಗೆ. ನಾವು ಹಾಕಿದ್ದಿಲ್ಲ. ನೋಡೋಣ ತಡಿ ಅವರೆಲ್ಲ ಹಾಕಿ ಮೇಕ ಅವ್ರನ್ನೂ ಸ್ವಲ್ಪ ಅವರು ಭತ್ತಕ್ಕೆ ಬೆಳೆಸಿದ್ರು, ಆಮೇಲೆ ಅಡಿಕೆಗೆ ಬೆಳೆಸಿದ್ರು. ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಅನ್ನಿಸ್ತು. ನೋಡೋಣ ಅಂದು ಈ ಸಲ ಹಾಕಿದ್ವಿ. ನಾವು ಸುಮಾರು ಒಂದು 24 ಎಕರೆ ಆಗುತ್ತೆ. 24 ಎಕರೆ 24 ಕಿಟ್ ನಾವು ತಗೊಂಬಂದು ಹಾಕಿದ್ದೀವಿ. ಪರವಾಗಿಲ್ಲ, ಚೆನ್ನಾಗಿ ಅನಿಸೈತಿ. ಈಗೇನೋ ಗಿಡ ಚೆನ್ನಾಗೈತಿ. ಆಮೇಲೆ ಒಂಬಾಳಿ ಚೆನ್ನಾಗಿ ಕಿತ್ತದವು, ಗ್ರೀನೆಸ್ ಐತಿ. ಆಮೇಲೆ ಹಳದಿ ರೋಗ ಸ್ವಲ್ಪ ಕಡಿಮೆ ಆಗೈತೆ ಅನಿಸುತ್ತೆ. ಆಮೇಲೆ ಕ್ರಾಸ್ಗಣ್ಣ ಭಾಳ ಇದ್ದವು ನಮ್ಮ ತೋಟದಾಗ. ಕ್ರಾಸ್ಗಣ್ಣುಗಳು ಭಾಳ ಕಡಿಮೆ ಆಗಿದ್ದವು. ನಮಗೆ ಮೊದಲೆಲ್ಲ ಅಷ್ಟೇನು ಈಲ್ಡ್ ಕಾಣ್ತದಲ್ಲ, ಈ ಸಲ ಭಾಳ ಈಲ್ಡ್ ಕಾಣ್ತೈತಿ. ಮೊದಲು ಬರೋಕ್ಕಿಂತ ಒಂದು ಎಕರೆಗೆ ಒಂದು 10 ಕ್ವಿಂಟಲ್ ಮೇಲೆ ಜಾಸ್ತಿ ಬರ್ತೈತಿ ಅಂತ ಅನಿಸುತ್ತೆ. ಮೊದಲೆಲ್ಲ ಕಡಿಮೆ ಇತ್ತು. ಈಗ ಅದನ್ನ ಹಾಕೋದ್ರ ಕಚ್ಚಿದ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಯಾಕಂದ್ರೆ ಒಂಬಾಳಿಗಳು ಚೆನ್ನಾಗಿ ಕಿತ್ತದವು. ಒಳ್ಳೆ ಹಳ್ಳು ಡ್ರಾಪ್ ಆಗಿ ನಿಂತ್ಕೊಂಡೈತಿ. ಆಮೇಲೆ ಹಣ್ಣು ಹುಡ್ಕ ಅವು ಭಾಳ ಆಗವು. ಈ ಸಲ ಹಳ್ಳು ಇಷ್ಟಕ್ಕಂದೆಲ್ಲ ಬಿಸಿಲಿದ್ರೆ ಸ್ವಲ್ಪ ಹಳ್ಳು ಡ್ರಾಪ್ ಆಗೋದು ಕಡಿಮೆ ಆಗೈತಿ. ಈಲ್ಡ್ ಈ ಸಲ ಚೆನ್ನಾಗಿ ಬರುತ್ತೆ ಅಂತ ಅನಿಸಿಕೆ ಐತಿ ನಮಗೆ. ನಾವು ಕೊಟ್ಟಿಗೆ ಗೊಬ್ಬರ ಭಾಳ ಹಾಕಿದ್ವಿ. ಸುಮಾರು ನಮ್ಮದು ಒಂದು 20-22 ಎಕರೆ ತೋಟ ಆಗೈತಿ. ಸುಮಾರು ಒಂದು 14-15 ಲಕ್ಷ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಭಾಳ ಇನ್ವೆಸ್ಟ್ಮೆಂಟ್ ಆಯಿತು. ಅದನ್ನು ಹಾಕೋದ್ರಿಂದ ಈ ಮಾರ್ಸ್ ಕೇರ್ ಕಂಪ್ನಿ ಕಿಟ್ ಹಾಕೋದ್ರಿಂದ ಎಕರೆ ಬರೀ 8,000 ಬರುತ್ತೆ ಅಷ್ಟೇ. ಇದಕ್ಕೂ ಭಾಳ ಡಿಫ್ರೆನ್ಸ್. ಖರ್ಚು ಕಡಿಮೆ, ಆಮೇಲೆ ಗಿಡನೂ ಭಾಳ ಚೆನ್ನಾಗಿದ್ದಾವೆ. ನಾವು ಬೇರೆ ಮಾತು ಕೇಳಿ ನಾವು ಸುಮಾರು ಒಂದು 14-15 ಲಕ್ಷ ಕೊಟ್ಟಿಗೆ ಗೊಬ್ಬರ ಹಾಕಿರೋ ನಮಗೆ ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಇದು ಮಾರ್ಸ್ ಕೇರ್ ಕಂಪ್ನಿಗೆ ಇದನ್ನು ಕಿಟ್ ಹಾಕೋದ್ರಿಂದ ಬರೀ 2 ತಿಂಗಳಿಗೆ ಭಾಳ ಚೆನ್ನಾಗಿ ಕಾಣ್ತದೆ ತೋಟ. ಗ್ರೀನೆಸ್ ಐತಿ, ಭಾಳ ಇಂಪ್ರೂವ್ಮೆಂಟ್ ಐತಿ. ನಾವು ಬೇರೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಆಗಲಿ, ಆಮೇಲೆ ತಿಪ್ಪೆ ಗೊಬ್ಬರ ಆಗಲಿ ಹಾಕೋದಕ್ಕೆ ಲೇಬರ್ಸ್ ಪ್ರಾಬ್ಲಮ್ ಭಾಳ. ಆಮೇಲೆ ಲೇಬರ್ಸ್ ಖರ್ಚು ಭಾಳ ಬರುತ್ತದೆ. ಈ ಕಿಟ್ ಮಾರ್ಸ್ ಕೇರ್ ಕಂಪ್ನಿ ಕಿಟ್ ಹಾಕೋದ್ರಿಂದ ಒಂದು ಎಕರೆಗೆ 1-2 ಆದ್ರೆ ನಾವು ಮನೆಯರ ಹಾಕ್ಯಂಡು ಹೋಗೋದ್ರಿಂದ ಯಾರು ಲೇಬರ್ಸ್ ಹುಡ್ಕೋಂಥ ಅವಶ್ಯಕತೆ ಇಲ್ಲ. ಅವರಿಗೆ ಸುಮ್ಮನೆ ಒಂದು ಕೂಲಿಗೆ 500 ರೂಪಾಯಿ 600 ರೂಪಾಯಿ ಕೊಟ್ಟು ನಾವು ಲೇಬರ್ಸ್ ಕರ್ಕೊಂಬಂದು ಲೇಬರ್ಸ್ ಕಾಸ್ಟ್ ಭಾಳ ಬರ್ತಿದ್ವಿ. ಮಾರ್ಸ್ ಕೇರ್ ಕಿಟ್ ಏನಾಗುತ್ತೆ, ಒಂದು ಕಿಟ್ 600 ಲೀಟ್ರ್ ನೀರನ್ನೇ ಕಳಿಸಿ ಅಂದು ಗಿಡಕ್ಕೆ ಒಂದೊಂದು ಚೆಂಬು ಒಯ್ಯೋದ್ರಿಂದ ನಾವು ಮನೆಯರ ಮಾಡ್ಕೋಬೋದು. ಬೇರೆ ಲೇಬರ್ಸಿನ ತೊಂದರೆನೇ ಇಲ್ಲ ಇದು. ಆಮೇಲೆ ಲೇಬರ್ಸಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಾವು ಡೈಲಿ ಬಂದು ಒಂದು 2 ತಾಸು ಮಾಡ್ಕೊಂಡೋದ್ರು ಅನುಕೂಲ ಆಗೈತಿ. ಲೇಬರ್ಸ್ ಖರ್ಚು ಉಳಿತೈತಿ. ಆಮೇಲೆ ಕಾಸ್ಟ್ ಕಡಿಮೆ, ಖರ್ಚು ಕಡಿಮೆ, ಆಮೇಲೆ ರಿಸಲ್ಟು ಚೆನ್ನಾಗೈತೆ. ನಮಗೆ 2 ತಿಂಗಳಿಗೆ ಒಳ್ಳೆ ರಿಸಲ್ಟ್ ಕಾಣಿಸ್ತಾ ಐತಿ. ಮಾರ್ಸ್ ಕೇರ್ ಕಂಪ್ನಿ ಕಿಟ್ ಭಾಳ ಚೆನ್ನಾಗೈತಿ. ನೀವು ರಾಸಾಯನಿಕ ಇದನ್ನು ಗೊಬ್ಬರ ಹಾಕಿ ಸುಮ್ಮನೆ ಹಾಳಾಗ ಬದ್ದಿ ಈ ಕಿಟ್ ಖರ್ಚು ಕಡಿಮೆನೇ ಬರ್ತದೆ. ಆಮೇಲೆ ಇದನ್ನ ಹಾಕೋದ್ರಿಂದ ಒಳ್ಳೆ ರಿಸಲ್ಟ್ ಐತಿ. ನೀವು ಎಲ್ಲರೂ ಬಳಸ್ಬೋದು. ನಮಗೆ 2 ತಿಂಗಳಿಗೆ ಇಷ್ಟಕ್ಕಂಡು ರಿಸಲ್ಟ್ ಐತಿ. ನಾವು ಇದನ್ನೆಲ್ಲರೂ ಬಳಸೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ.